ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೃಹಲಕ್ಷ್ಮಿಯ 16ನೇ ಕಂತಿನ ಬಗ್ಗೆ ಸಚಿವೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬಜೆಟ್ ಆದ ನಂತರ ಯಾವ ರೀತಿ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನಾದರೂ ಪರಿಷ್ಕರಣೆ ಆಗುತ್ತಾ ಇಲ್ಲ ಅನ್ನೋದರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸದಾಗಿ ಜಾಯಿನ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ. ಆದರೆ ಇವಾಗ ಗೃಹಲಕ್ಷ್ಮಿಯ 16ನೇ ಕಂತು ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. 95%ಗಿಂತ ಹೆಚ್ಚು ಜನರಿಗೆ 16ನೇ ಕಂತು ಬಿಡುಗಡೆಯಾಗಿ ಜಮಾ ಆಗಿದೆ. ಇನ್ನು ಉಳಿದಂಥವರಿಗೆ ಯಾರಾದರೂ ಹಣ ಜಮಾ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವುದಾಗಲಿ ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸುವುದಾಗಲಿ ಈ ರೀತಿ ಏನಾದರೂ ಬದಲಾವಣೆ ಮಾಡಿಲ್ಲ, ಎಲ್ಲವೂ ಕೂಡ ಸರಿ ಇತ್ತು ಅಂದರೆ 16ನೇ ಕಂತಿನವರೆಗೂ ಹಣ ಬಂದಿತ್ತು ಅಂದರೆ ಖಂಡಿತವಾಗ್ಲೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ವೇಟ್ ಮಾಡಿ, ಖಂಡಿತವಾಗಿಯೂ ಹಣ ಬಂದೇ ಬರುತ್ತೆ. ಇನ್ನು ಗೃಹಲಕ್ಷ್ಮಿಯ 17ನೇ ಕಂತಿನ ಜನ ವೇಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಇದು ಆಲ್ರೆಡಿ ಡಿಸೆಂಬರ್ ತಿಂಗಳ ಹಣ. ನವಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳ ಹಣವನ್ನು ಈಗ ಆಲ್ರೆಡಿ ಪ್ರೊಸೆಸ್ ಮಾಡಿ 4-5 ದಿನಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಕಳೆದ ವಾರ ಹೇಳಿದರು. ಇವತ್ತು ಬಜೆಟ್ ದಿನ. ಇವತ್ತು ಏನು ಹೇಳಿದ್ದಾರೆ ಅಂತ ನೋಡೋಕ್ಕೆ ಹೋದರೆ ಮುಂದರು ಕೇಳ್ತಾರೆ, ಇನ್ನೇನು ಬಜೆಟ್ ಆದ ನಂತರ ಕೂಡ ನೀವು ಪ್ರತಿ ತಿಂಗಳು ಹಣ ಹಾಕ್ತೀರಾ ಅಥವಾ 3 ತಿಂಗಳಿಗೊಮ್ಮೆ ಹಣ ಹಾಕ್ತೀರಾ ಅಂತ ಕೇಳಿದಾಗ ಆ ರೀತಿ ಇಲ್ಲ, ಇವಾಗ ಮಾತ್ರ ಲೇಟ್ ಆಗಿದೆ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಕೆಲವು ಕಾರಣದಿಂದ ಹಣ ಬಿಡುಗಡೆಗೆ ಸ್ವಲ್ಪ ಲೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಈಗೇನು ನವಂಬರ್ ಮತ್ತು ಡಿಸೆಂಬರ್ದೆಲ್ಲ ಪ್ರೊಸೆಸ್ ಆಗೋಗಿದೆ, ಹಣ ಆಲ್ರೆಡಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಅವರು. ಓಕೆನಾ, ನಿಮಗೆ ನವಂಬರ್ ಮತ್ತು ಡಿಸೆಂಬರನ್ನು ಹಾಕಿದ್ದೀವಿ. ಇನ್ನು ಜನವರಿ ಮತ್ತು ಫೆಬ್ರವರಿ ಕ್ಲಿಯರ್ ಮಾಡಿದರೆ ಮತ್ತೆ ಪ್ರತಿ ತಿಂಗಳು ಹಣ ಜಮಾ ಮಾಡ್ತಾ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಪರಿಷ್ಕರಣೆ ಮಾಡಲ್ಲ. ಆ್ಯಸ್ ಇಟ್ ಈಸ್ APL ಕಾರ್ಡ್ನವರಿಗೆ ಯಾವ ರೀತಿ ಹಣ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದುವರಿಯುತ್ತೆ ಅಂತಲೂ ಹೇಳಿದ್ದಾರೆ. ಆಮೇಲೆ BJPಯವರು 6 ತಿಂಗಳು ಬಂದಿಲ್ಲ, 7 ತಿಂಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಇನ್ನು ನವಂಬರ್ ಡಿಸೆಂಬರ್ ಪ್ರೊಸೆಸ್ ಆಗಿದೆ, ಹಣ ಕೂಡ ಬಿಡುಗಡೆ ಆಗುತ್ತೆ. ಅದರಲ್ಲೂ ಕೂಡ ಈಗ ಅವರು ಹೇಳಿರೋ ಪ್ರಕಾರ ನೋಡೋದಕ್ಕೆ ಹೋದರೆ ಈಗ ನಾನು ಮಾರ್ಚ್ 15ರ ಒಳಗಡೆ ಬಿಡುಗಡೆ ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದರೆ ಇನ್ನೊಂದು 2-3 ದಿನಗಳಲ್ಲಿ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. 17ನೇ ಕಂತು ಯಾಕಂದರೆ ಈಗ ಆಲ್ರೆಡಿ ಹಾಕಿದ್ದೀವಿ ಅನ್ನೋ ಪದನೂ ಅವರು ಯೂಸ್ ಮಾಡಿದರು. ಹಾಗಾಗಿ ಅಲ್ಲಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. 17ನೇ ಕಂತಿನ ಹಣ ಪ್ರೊಸೆಸ್ ಕಂಪ್ಲೀಟ್ ಆಗೋಗಿದೆ. ಇನ್ನೇನು ಫಲಾನುಭವಿಗಳಿಗೆ ಖಾತೆಗೆ ಹಣ ಜಮಾ ಆಗೋದು ಬಾಕಿ ಇದೆ. ಇನ್ನೊಂದು 2-3 ದಿನಗಳಲ್ಲಿ ಜಮಾ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅವರೇನು ಕ್ಲಾರಿಟಿ ಕೊಟ್ಟಿದ್ದಾರೆ, ಅವರೇನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾವುದೇ ಪರಿಷ್ಕರಣೆ ಬಗ್ಗೆ ಆಗಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತು 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಟ್ಟಿರೋದು ಆಗಿರ್ಬೋದು. ಪ್ರೂಫ್ ಸಮೇತ ನಿಮಗೆ ವಿವರಣೆ ಕೊಟ್ಟಿದ್ದೇನೆ. ಮಾಹಿತಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲನ್ನು ಮರೆದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ.